ಜಾತಿ ಗಣತಿ ಪಟ್ಟಿಯಲ್ಲಿ ಕೆಲವು ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಿಂಗಾಯತ ಸಮುದಾಯದ ಬಿಜೆಪಿ ನಾಯಕರು ಸಭೆಯನ್ನು ನಡೆಸಿದ್ದಾರೆ. ಲಿಂಗಾಯತ ಕ್ರಿಶ್ಚಿಯನ್ ಎಂದು ನಮೂದಿಸಿದ್ದಕ್ಕೆ ಆಕ್ಷೇಪ ವ್ಯಕ್ತವಾಗಿತ್ತು. ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ನಮೂದಿಸಬೇಕು, ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಹೇಳಿ ಬರೆಸಬೇಕು. ಸಭೆಯಲ್ಲಿ ಲಿಂಗಾಯತ ಬಿಜೆಪಿ ನಾಯಕರಿಂದ ಈ ರೀತಿಯಾದಂತಹ ತೀರ್ಮಾನವನ್ನ ಮಾಡಲಾಗಿದೆ. ಹಿಂದೂ ಧರ್ಮದ ಜೊತೆಯಲ್ಲಿ ಲಿಂಗಾಯತ ಸಮುದಾಯ ಇರಬೇಕು ಅನ್ನೋದು ಬಿಜೆಪಿ ನಾಯಕರ ಆಶಯ. ಕಾಂಗ್ರೆಸ್ನ ಕೆಲ ಲಿಂಗಾಯತ ನಾಯಕರ ವಿಚಾರ ಇದಕ್ಕೆ ಭಿನ್ನವಾಗಿದೆ. ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಂತ ಹೇಳಿ ಬರೆಸುವುದಕ್ಕೆ ಕಾಂಗ್ರೆಸ್ ನಾಯಕರು ಆಗ್ರಹಿಸಿದ್ರು. ಪ್ರತ್ಯೇಕ ಧರ್ಮ ಇರಬೇಕು ಅನ್ನೋದು ಕೆಲ ಲಿಂಗಾಯತ ನಾಯಕರ ಒತ್ತಾಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಜಿಜ್ಞಾಸೆ ಮೂಡಿತು. ಈ ಗೊಂದಲಕ್ಕೆ ತೆರೆ ಎಳೆಯೋದಕ್ಕೆ ಬಿಜೆಪಿ ಲಿಂಗಾಯತ ಲೀಡರ್ ಯತ್ನಿಸಿದ್ದಾರೆ. ಸಭೆಯಲ್ಲಿ ಈ ಕುರಿತಾಗಿ ಚರ್ಚೆಯೂ ಕೂಡ ನಡೆದಿದೆ. ಹಾಗಾಗಿ ಮಹತ್ವದ ತೀರ್ಮಾನವನ್ನು ಕೂಡ ಕೈಗೊಳ್ಳಲಾಗಿದೆ. ಅಂದ್ರೆ ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತಲೇ ಬರೆಸಬೇಕು. ಸಭೆಯಲ್ಲಿ ಲಿಂಗಾಯತ ಬಿಜೆಪಿ ನಾಯಕರಿಂದ ಈ ರೀತಿಯಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಇನ್ನು ಜಾತಿ ಗಣತಿ ಪಟ್ಟಿಯಲ್ಲಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿತ್ತು. ಲಿಂಗಾಯತ ಸಮುದಾಯದ ಬಿಜೆಪಿ ನಾಯಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಸಾಕಷ್ಟು ಗೊಂದಲಗಳು, ಸಾಕಷ್ಟು ಸಮಸ್ಯೆಗಳು ಏನಿತ್ತು ಅದರ ಒಂದು ನಿವಾರಣೆಗಾಗಿ ಏನಾದರೂ ತೀರ್ಮಾನವನ್ನು ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಭೆಯನ್ನು ಮಾಡಲಾಗಿತ್ತು. ಲಿಂಗಾಯತ ಕ್ರಿಶ್ಚಿಯನ್ ಅಂಥೇಳಿ ನಮೂದನೆ ಮಾಡಿರೋದಕ್ಕೂ ಕೂಡ ಇಲ್ಲಿ ಆಕ್ಷೇಪ ವ್ಯಕ್ತವಾಗಿತ್ತು. ಧರ್ಮದ ಕಾಲಂನಲ್ಲಿ ಹಿಂದೂ ಅಂಥೇಳಿ ನಮೂದಿಸಬೇಕು ಅಂತ. ಆದರೆ ಸಭೆಯನ್ನು ನಡೆಸಿ ಆ ಸಭೆಯಲ್ಲಿ ತೀರ್ಮಾನವನ್ನು ಮಾಡಲಾಗಿದೆ. ಲಿಂಗಾಯತ ಬಿಜೆಪಿ ನಾಯಕರಿಂದ ಈ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಏನಾ ತೀರ್ಮಾನ ಅಂತ ನೋಡ್ತಾ ಹೋದ್ರೆ ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತಾನೆ ಬರೆಸಬೇಕು ಅನ್ನೋದಾಗಿಯೂ ಕೂಡ ತೀರ್ಮಾನವನ್ನ ಮಾಡಿದ್ದಾರೆ. ಹಿಂದೂ ಧರ್ಮದ ಜೊತೆಯಲ್ಲಿ ಲಿಂಗಾಯತ ಸಮುದಾಯ ಇರಬೇಕು ಅಂತ ಹೇಳೋದು ಕೆಲವು ಬಿಜೆಪಿ ನಾಯಕರ ಆಶಯ. ಆದರೆ ಕಾಂಗ್ರೆಸ್ನ ಕೆಲವು ಲಿಂಗಾಯತ ನಾಯಕರ ವಿಚಾರ ಇದಕ್ಕೆ ಭಿನ್ನವಾಗಿದೆ. ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಂತ ಹೇಳಿ ಬರೆಸೋದಕ್ಕೆ ಕಾಂಗ್ರೆಸ್ ನಾಯಕರ ಆಗ್ರಹಗಳು ಕೇಳಿಬರ್ತಾ ಇತ್ತು. ಪ್ರತ್ಯೇಕ ಧರ್ಮ ಇರಬೇಕು ಅನ್ನೋದು ಕೆಲವು ಲಿಂಗಾಯತ ನಾಯಕರ ಒತ್ತಾಯ. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಗೊಂದಲ ಮೂಡಿತು. ಈ ಗೊಂದಲಕ್ಕೆ ತೆರೆ ಎಳೆಯುವಂಥ ಕೆಲಸವನ್ನು ಬಿಜೆಪಿ ಲಿಂಗಾಯತ ಲೀಡರ್ ಮಾಡಿದ್ರು. ಸಭೆಯಲ್ಲಿ ಈ ರೀತಿಯಾಗಿ ತೀರ್ಮಾನವನ್ನು ಕೂಡ ಕೈಗೊಳ್ಳಲಾಗಿದೆ. ಇನ್ನು ಜಾತಿ ಗಣತಿ ಪಟ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿತ್ತು. ಹಾಗಾಗಿ ಆ ಕಾಲಂನಲ್ಲಿ ಏನು ಫಿಲ್ ಮಾಡಬೇಕು ಅನ್ನೋದು ಕೂಡ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ಈ ಎಲ್ಲ ಹಿನ್ನೆಲೆಯಲ್ಲಿ ಸಭೆಯನ್ನು ನಡೆಸ್ತಾರೆ. ಬಿಜೆಪಿ ನಾಯಕರಿಂದ ಮಹತ್ವದ ಸಭೆಯನ್ನು ಕೂಡ ನಡೆಸ್ತಾರೆ. ಆ ಸಭೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ತೀರ್ಮಾನಗಳನ್ನು ಮಾಡಲಾಗಿದೆ. ಲಿಂಗಾಯತ ಕ್ರಿಶ್ಚಿಯನ್ ಅಂತ ಹೇಳಿ ನಮೂದಿಸಿದ್ದಕ್ಕೆ ಆಕ್ಷೇಪ ಕೇಳಿಬಂದಿತ್ತು. ಯಾಕೆ ಈ ರೀತಿಯಾಗಿ ನಮೂದಿಸಬೇಕು ಅಂತ ಹೇಳಿ. ಹಾಗಾಗಿ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಹೇಳಿನೇ ನಮೂದಿಸಬೇಕು, ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂಥೇಳಿ ಬರೆಸಬೇಕು ಅಂಥೇಳಿ ಈ ರೀತಿಯಾಗಿ ಬಿಜೆಪಿ ನಾಯಕರು ಒಂದು ಕಡೆ ತೀರ್ಮಾನವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಏನೀಗ ಜಾತಿ ಪಟ್ಟಿಯಲ್ಲಿ ಅಂದರೆ ಜಾತಿ ಗಣತಿ ಪಟ್ಟಿಯಲ್ಲಿ ಗೊಂದಲ ಸೃಷ್ಟಿಯಾಗಿತ್ತು, ಆ ಎಲ್ಲ ಗೊಂದಲಗಳಿಗೂ ಕೂಡ ತೆರೆ ಎಳೆಯುವಂಥ ಕೆಲಸವನ್ನು ಬಿಜೆಪಿ ನಾಯಕರಿಂದ ಮಾಡಲಾಗಿದೆ.